ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಧರ್ಮ ಅಸಹಕಾರ, ಆರದ ಕಿಚ್ಚು, ಹಿಂದೂ ಜಾತ್ರೆ, ಹಿಂದೂಗಳಿಂದಲೇ ವ್ಯಾಪಾರ. ಕರಾವಳಿ ಟು ಬೆಂಗಳೂರು, ರಾಜ್ಯದೆಲ್ಲೆಡೆ ಇದೇ ಮಾತು. ವ್ಯಾಪಾರ ಧರ್ಮ ದಂಗಲ್. ಕೊಲ್ಲೂರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದ್ದು ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಜಾತ್ರೆಯಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಈಗ ಹಿಂದೂಗಳಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿದ್ದಾರೆ ವ್ಯಾಪಾರಿಗಳು. ದೇವಸ್ಥಾನದ ವಠಾರದಲ್ಲೂ ಹಿಂದೂ ವ್ಯಾಪಾರಿಗಳಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಆಯಾಯ ದೇವಸ್ಥಾನಗಳ ಆಡಳಿತ ಮಂಡಳಿಗಳ ಹತ್ರ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯ ಹಿನ್ನೆಲೆಯಲ್ಲಿ ಆ ಒಂದು ಕಾನೂನಿನ ರೀತಿಯಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಅಂಗಡಿಗಳಿಗೆ ಏನು ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕೇಸರಿ ಶಾಲ್ಗಳನ್ನ ಹಾಕಿ ಅಥವಾ ಅಲ್ಲಿ ಬಾವುಟಗಳನ್ನ ಹಾಕಿ ಈ ರೀತಿಯಾದಂತಹ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ನಾವು ಗಮನಿಸಬಹುದು, ದೇವಸ್ಥಾನದ ವಠಾರದಲ್ಲಿ ಅಂಗಡಿಗಳ ಮುಂದೆ ಕೇಸರ ಬಾವುಟ ಹಾಕಿ ವ್ಯಾಪಾರ ಮಾಡ್ತಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ಜಾತ್ರೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದ ಆವರಣದಲ್ಲಿ ಸಂಪೂರ್ಣವಾಗಿ ಹಿಂದೂಗಳೇ ಈಗ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಕೇಸರಿ ಬಾವುಟವನ್ನ ಹಾಕಿದ್ದಾರೆ. ಎಲ್ಲಾ ಅಂಗಡಿಗಳಲ್ಲಿ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಹಿಂದೂಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಬೇಕು ವ್ಯಾಪಾರವನ್ನ ಮಾಡೋದಿಕ್ಕೆ ಅಂತ ಹೇಳಿ ಮುಸ್ಲಿಮರಿಗೆ ವ್ಯಾಪಾರ ಮಾಡೋದಿಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ ಕೇಳಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಕೊಲ್ಲೂರು ಮೂಕಾಂಬಿಕಾ ಜಾತ್ರೆಯ ಈ ಸಂದರ್ಭದಲ್ಲಿ ಹಿಂದೂಗಳೇ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಅಂಗಡಿಗಳ ಮುಂದೆ ಕೇಸರಿ ಬಾವುಟವನ್ನ ಹಾಕಿದ್ದಾರೆ. ರಥ ಬೀದಿಯಲ್ಲಿ ಕೇಸರಿ ಬಾವುಟವನ್ನ ಹಾಕಿ ಈಗ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈಗ ಹಿಂದೂಗಳೇ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ? ಯಾವ ರೀತಿಯಂತಹ ಬೆಳವಣಿಗೆಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ? ಎಸ್ ನಮಿತಾ, ಯಾಕಂದ್ರೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಇವತ್ತಿನ ಜಾತ್ರೆ ಆರಂಭ ಆಗಿದೆ. ಆದ್ರೆ ಇಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಯಾರಿಗೆ ಅವಕಾಶ ನೀಡಿಲ್ಲ. ಪಂಚಾಯತ್ ಯಾವುದೇ ಏನು ಸಂಘರ್ಷ ಆಗದಂತೆ ಇನ್ನು ಮುನ್ನೆಚ್ಚರಿಕೆಯಿಂದ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟರೆ. ಹೀಗಾಗಿ ಎಲ್ಲ ಹಿಂದೂ ವ್ಯಾಪಾರಿಗಳೇ ಸ್ಟಾಲ್ ಹಾಕಿದ್ದಾರೆ. ಎಲ್ಲ ಹಿಂದೂ ಏನು ಬೀದಿ ವ್ಯಾಪಾರ ಮಳಿಗೆಗಳಲ್ಲಿ ಹೊರಗೆ ಎಲ್ಲ ಕೇಸರಿ ಪತಾಕೆಗಳಿರ್ತವೆ. ಎಲ್ಲ ಕೇಸರಿಮಯ ಆಗಿದೆ. ಮತ್ತು ಹೆಚ್ಚಿನ ಮುಂಜಾಗ್ರತಾ ಕ್ರಮವಾಗಿ ಕೊಲ್ಲೂರು ಪೊಲೀಸರು ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಮತ್ತೆ ಇಡೀ ಕೊಲ್ಲೂರು ಏನು ಮುಖ್ಯ ದ್ವಾರದಿಂದ ಮತ್ತು ಇಡೀ ದೇವಾಲಯದ ಸುತ್ತಮುತ್ತ ಹೆಚ್ಚಿನ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಮತ್ತು ಇಲ್ಲಿ ಅಧ್ಯಕ್ಷರು ಕೂಡ ಹೇಳಿರೋ ಪ್ರಕಾರ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಮುಸ್ಲಿಂ ವ್ಯಾಪಾರಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಮುಸ್ಲಿಂ ವ್ಯಾಪಾರಿಗಳು ಕೇಳಿದ್ರ ಮುಸ್ಲಿಂ ವ್ಯಾಪಾರಿಗಳು ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಸದ್ಯ ಪಂಚಾಯತ್ ಯಾವಾಗ ಮುಸ್ಲಿಂ ವ್ಯಾಪಾರಿಗಳು ನಮ್ಗೆ ಅನುಮತಿ ಬೇಕು, ಸ್ಟಾಲ್ ಹಾಕಿ ಅನುಮತಿ ಬೇಕು, ಇಷ್ಟು ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ, ಈ ಬಾರಿ ಕೂಡ ನಮಗೆ ಅವಕಾಶ ಕೊಡಿ ಅನ್ನುವಂತ ಮನವಿಯನ್ನ ಮಾಡ್ಲಿಕ್ಕೆ ಬಂದಿದ್ರು. ಇದರಿಂದ ಈಗಾಗಲೇ ಹಿಂದೂ ಸಂಘಟನೆಯವರು ಮನವಿಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಾವು ಮನವರಿಕೆ ಮಾಡಿದ್ವಿ. ಯಾಕಂದ್ರೆ ಎಲ್ಲಾದ್ರೂ ಅವರು ಮುಸ್ಲಿಂ ವ್ಯಾಪಾರಿಗಳು ಸ್ಟಾಲ್ ಹಾಕಿದ್ರೆ ಮುಂದೆ ಏನಾದ್ರೂ ಸಂಘರ್ಷ ಏರ್ಪಡ್ಬೋದು. ಹಾಗಾಗಿ ನೀವು ಒಂದಿನದ ಜಾತ್ರೆ, ಒಂದೆರಡು ದಿನ ಜಾತ್ರೆಗಾಗಿ ನೀವು ಸಂಘರ್ಷಕ್ಕೆ ಕಾರಣ ಆಗ್ಬೇಡಿ. ಹಾಗಾಗಿ ಇವತ್ತು ಬ್ಯಾಡ್ ಅವಕಾಶ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಕೂಡ ಯಾವುದೇ ಸಂಘರ್ಷ ನಡೆಯಬಾರ್ದು, ಅವರ ಆ ಹಿನ್ನೆಲೆಯಲ್ಲಿ ಕೂಡ ಅವರು ನಾವು ಮಳಿಗೆಗಳನ್ನು ಹಾಕಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿ ಏನು ತೆರಳಿರುವಂತದ್ದು. ಹಾಗಾಗಿ ಇವತ್ತು ಜಾತ್ರೆಯಲ್ಲಿ ಎಲ್ಲೂ ಕೂಡ ಮುಸ್ಲಿಂ ಮಳಿಗೆಗಳು ಕಾಣ್ತಾ ಇಲ್ಲ. ಎಲ್ಲ ಹಿಂದೂಗಳ ವ್ಯಾಪಾರಿಗಳ ಮಳಿಗೆಗಳು ಕಾಣ್ತಾ ಇದೆ. ಎಲ್ಲ ಕಡೆ ಕೇಸರಿಮಯವಾಗಿದೆ. ಹೆಚ್ಚಿನ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂತದ್ದು. ಲಕ್ಷಾಂತರ ಮಂದಿ ಈಗಾಗಲೇ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನವಿತಾ, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ. ಒಂದೊಂದೇ ಕಡೆಗೆ ಈಗ ವ್ಯಾಪಾರ ಧರ್ಮ ದಂಗಲ್ ಹರಡ್ತಾ ಇದೆ. ಕಲಬುರಗಿಗೂ ಕಾಲಿಟ್ಟಿದೆ ವ್ಯಾಪಾರ ಧರ್ಮ ದಂಗಲ್. ದೇಗುಲಗಳ ಬಳಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಮುಸ್ಲಿಂ ವ್ಯಾಪಾರಸ್ಥರಿಗೆ ಬಾಯ್ಕಾಟ್ಗೆ ಅಭಿಯಾನವನ್ನ ಮಾಡಲಾಗಿದೆ. ಕಲಬುರಗಿಯಲ್ಲೂ, ಕರಾವಳಿಯಲ್ಲಿ, ಉಡುಪಿಯಲ್ಲಿ ಆರಂಭವಾದಂತಹ ಮುಸ್ಲಿಂ ವ್ಯಾಪಾರಿಗಳ ಬಾಯ್ಕಾಟ್ ಅಭಿಯಾನ ಈಗ ಎಲ್ಲಾ ಕಡೆ ಹರಡ್ತಾ ಇದೆ. ಶ್ರೀ ಶರಣ ಬಸವೇಶ್ವರ ದೇಗುಲದಲ್ಲಿ ಅಭಿಯಾನ ಮಾಡಲಾಗಿದ್ದು ಮಹಿಳೆಯರಿಗೆ ಬಳೆ, ಅರಿಶಿನ, ಕುಂಕುಮ ಕೊಟ್ಟು ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಹಿಂದೂ ಧರ್ಮದ ರಕ್ಷಣೆಗೆ ಕೈ ಜೋಡಿಸುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಲಬುರಗಿಯಲ್ಲೂ ಕೂಡ ಇಂತಹ ಬೆಳವಣಿಗೆ ನಡೀತಾ ಇದೆ. ಮುಸ್ಲಿಂ ವ್ಯಾಪಾರಸ್ಥರಿಗೆ ಬಾಯ್ಕಾಟ್ಗೆ ಅಭಿಯಾನವನ್ನ ಮಾಡಲಾಗ್ತಿದೆ. ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಮೇಲಿಂದ ಮೇಲೆ ನಮ್ಮನ್ನ ದಬ್ಬಾಳಿಕೆ ವಿರೋಧಿಗಳ ಜೊತೆ ವ್ಯವಹಾರವನ್ನು ಮಾಡದೆ ನಮ್ಮ ಹಿಂದೂಗಳ ಪರವಾಗಿ ಯಾರಿದ್ದಾರೆ ಅವ್ರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರಗಳನ್ನು ಮಾಡಲಿ ಅಂತ ಒಂದು ಉದ್ದೇಶದಿಂದ ಕಲಬುರಗಿಯಲ್ಲಿ ನಾವು ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮ್ಮನ್ನ ದಬ್ಬಾಳಿಕೆ ವಿರೋಧಿಗಳ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರಗಳನ್ನು ಮಾಡಲಿ ಅಂತ ಒಂದು ಉದ್ದೇಶದಿಂದ ಕಲಬುರಗಿಯಲ್ಲಿ ನಾವು ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮ್ಮನ್ನ ದಬ್ಬಾಳಿಕೆ ವಿರೋಧಿಗಳ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರಗಳನ್ನು ಮಾಡಲಿ ಅಂತ ಒಂದು ಉದ್ದೇಶದಿಂದ ಕಲಬುರಗಿಯಲ್ಲಿ ನಾವು ಹಿಂದೂ
ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಮಹಿಳೆಯರಿಗೆ ವಿಶೇಷವಾಗಿ ಹೂವು ಅರಿಶಿನ ಕುಂಕುಮ ಮತ್ತೆ ಬಳೆಗಳನ್ನ ಕೊಟ್ಟು ಅವರಿಗೆ ಈ ವಿಷಯವನ್ನು ನಾವು ತಿಳಿಯಲು ಕಾರ್ಯಕ್ರಮ ನಡೆದಿದೆ. ಸುಮಾರು ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ಹಿಂದೂ ಧರ್ಮದ ಮೇಲೆ ವಿರೋಧಿಗಳು ಮೇಲಿಂದ ಮೇಲೆ ನಮ್ಮನ್ನ ದಬ್ಬಾಳಿಕೆ ವಿರೋಧಿಗಳ ಜೊತೆ ಇನ್ನು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಹಿಜಾಬ್ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ತಪ್ಪೇನಿದೆ? ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಹಿಜಾಬ್ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಜನ ಬುದ್ಧಿವಂತರು, ಬಿಜೆಪಿಯ ತಂತ್ರ ಅವರಿಗೆ ಅರ್ಥ ಆಗಿದೆ, ಇದರಿಂದ ಮತ ಕ್ರೋಢೀಕರಣ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿಯವರದ್ದು. ಆದ್ರೆ ಜನರಿಗೆ ಅರ್ಥ ಆಗಿದೆ, ಜನ ಬುದ್ಧಿವಂತರಿದ್ದಾರೆ, ಬಿಜೆಪಿಯ ತಂತ್ರ ಏನು ಅನ್ನೋದು ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಕ್ರೋಢೀಕರಣದ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡು ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ, ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನ ಗುರುಗಳು ಕೂಡ ಹೇಳ್ತಾರೆ. ನಾನು ಹಿಂಗ್ ಶಾಲ್ ಹಾಕತ್ತೀನಿ, ಹೆಣ್ಮಕ್ಳುಗಳು ಯೂನಿಫಾರ್ಮ್ ಹಾಕೊಳ್ಳೋಕೆ ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ದುಪ್ಪಟ ಈಗ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರ ಹಾಕೊಳ್ಳಿ, ಹೆಗಲ ಮೇಲಾರ ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶೆರ್ಗ್ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಫಿಲಂ ನೋಡಿದರೆ ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ? ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ನಡೆಯೋದಕ್ಕೆ ಕಾರಣ ಬಿಜೆಪಿಯವರ ಲೆಕ್ಕಾಚಾರ ಉಲ್ಟಾ ಆಗತ್ತೆ, ಜನ ಬುದ್ಧಿವಂತರಿದ್ದಾರೆ, ಬಿಜೆಪಿಯ ತಂತ್ರ ಅರ್ಥ ಆಗಿದೆ ಜನರಿಗೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅನೇಕರು ಶಾಲ್ಗಳನ್ನ ಯಾವ ರೀತಿಯಾಗಿ ಹಾಕೊಳ್ತಾರೆ, ಆದ್ರೆ ಇದೇ ರೀತಿಯಾಗಿ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡಬಹುದಾಗಿತ್ತು. ಆದ್ರೆ ಅದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಕಾರಣ ಆಗಿದ್ದು, ಇಷ್ಟು ದೊಡ್ಡ ಮಟ್ಟ ವಿವಾದ ಆಗೋದಕ್ಕೆ ಕಾರಣ ಆಗಿದ್ದು ಅದು ಬಿಜೆಪಿ ಅಂತ ಹೇಳಿ ಬಿಜೆಪಿ ನಾಯಕರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಬಿಜೆಪಿಯ ತಂತ್ರ ಇದು, ಒಂದ್ ಕಡೆ ವೋಟ್ಗಾಗಿ ಕ್ರೋಢೀಕರಣ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಬಟ್ ಅವೆಲ್ಲವೂ ಕೂಡ ಉಲ್ಟಾ ಆಗತ್ತೆ. ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಹಾಗೇನೆ ಬೇರೆ ಬೇರೆ ಧರ್ಮದವರು ತಲೆ ಮೇಲೆ ಬಟ್ಟೆಯನ್ನ ಹಾಕ್ತಾರೆ, ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ. ಆದ್ರೆ ಈ ವಿಚಾರವನ್ನ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು? ಸಣ್ಣ ವಿಚಾರವಿದು, ಸಣ್ಣದಾಗಿ ಇದು ಬಗೆಹರಿತಿತ್ತು, ಆದ್ರೆ ಅದನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು ಬಿಜೆಪಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಇದು ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸೋ ಬಿಗ್ ಬ್ರೇಕಿಂಗ್, ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ಸೀಕ್ರೆಟ್ ದಾಖಲೆಯ ಸ್ಟೋರಿ. ಅಷ್ಟಕ್ಕೂ ಯಾವುದು ಆ ದಾಖಲೆ, ಯಾರದ್ದು ಆ ದಾಖಲೆ? ರಾಜಕಾರಣಿಗಳಿಗೆ ನಡುಕ ಹುಟ್ಟಿಸುವಂತಹ ಬಿಗ್ ಬ್ರೇಕಿಂಗ್ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ಆ ಸೀಕ್ರೆಟ್ ದಾಖಲೆ ಏನು, ಯಾರದ್ದು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆ ಸೀಕ್ರೆಟ್ ದಾಖಲೆಯಲ್ಲಿ ಏನೇನಿದೆ ಗೊತ್ತಾ? ಯಾರಿಗೆಷ್ಟು ಕೋಟಿ ಕೊಟ್ಟಿದ್ರು, ಹಣ ಕೊಟ್ಟಿದ್ ಯಾರು? ನ್ಯೂಸ್ 18 ಕನ್ನಡದಲ್ಲಿ ಸೀಕ್ರೆಟ್ ದಾಖಲೆಯ ಸ್ಫೋಟಕ ಸ್ಟೋರಿ. ಬಿಡಿಎ ಅಕ್ರಮ ಬೆನ್ನತ್ತಿದ ಎಸಿಬಿ ಟೀಮ್ಗೆ ಮಹತ್ವದ ಕ್ಲೂ ಸಿಕ್ಕಿದೆ. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಎಸಿಬಿಗೆ ಸಿಕ್ಕಿದೆ ಸೀಕ್ರೆಟ್ ದಾಖಲೆ. ಬಿಡಿಎ ಅಧಿಕಾರಿಯೊಬ್ಬರ ಕಚೇರಿಯಲ್ಲಿ ಧೂಳು ಹಿಡಿದಿತ್ತು ಆ ದಾಖಲೆ ಎಸಿಬಿ ಟೀಮ್ಗೆ ಸಿಕ್ಕಿದೆ. ಹಾಗಾದ್ರೆ ಯಾರಿಗೆ ಸಂಬಂಧಪಟ್ಟಂತಹ ದಾಖಲೆ ಸಿಕ್ಕಿದೆ? ಆ ಸೀಕ್ರೆಟ್ ದಾಖಲೆಯಲ್ಲಿ ಏನೇನಿದೆ, ಯಾರ್ಯಾರ ಹೆಸರಿದೆ, ಎಷ್ಟು ಕೋಟಿಯ ಲೆಕ್ಕಾಚಾರದ ವ್ಯವಹಾರದ ಲೆಕ್ಕಾಚಾರಗಳಿದೆ? ಆ ಸೀಕ್ರೆಟ್ ದಾಖಲೆಯಲ್ಲಿದೆ ರಾಜಕಾರಣಿಗಳ ಸ್ಫೋಟಕ ಮಾಹಿತಿ, ಬಿಡಿಎಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮಾಹಿತಿಯೂ ಇದೆಯಂತೆ.
ಆ ದಾಖಲೆಯಲ್ಲಿನ ಮಾಹಿತಿಯನ್ನ ಆಧರಿಸಿ ಎಸಿಬಿ ತನಿಖೆಯನ್ನ ಮಾಡ್ತಾ ಇದೆಯಂತೆ. ರಾಜಕಾರಣಿಗಳು, ಅಧಿಕಾರಿಗಳು, ಬ್ರೋಕರ್ಗಳ ಮಾಹಿತಿಯ ದಾಖಲೆಯೂ ಅದರಲ್ಲಿದೆಯಂತೆ. ಬ್ರೋಕರ್ಗಳ ಮನೆ ಮೇಲಿನ ದಾಳಿಯಲ್ಲೂ ಮಹತ್ವದ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡಿದ್ದ ಎಸಿಬಿ. ಬ್ರೋಕರ್ಗಳ ಮನೆಯಲ್ಲಿ ಬಿಡಿಎಗೆ ಸಂಬಂಧಪಟ್ಟಂತಹ 20ಕ್ಕೂ ಹೆಚ್ಚು ದಾಖಲೆಗಳು ಪತ್ತೆಯಾಗಿದೆ. ಅಧಿಕಾರಿಗಳ ಜೊತೆ ಸಂಪರ್ಕ, ಸಹಿ ಇರುವ ಲೇಔಟ್ ದಾಖಲೆಗಳು, 5 ವರ್ಷಕ್ಕೂ ಹಿಂದಿನ ದಾಖಲೆಗಳನ್ನು ಕೂಡ ಎಸಿಬಿ ಪತ್ತೆ ಹಚ್ಚಿದೆ. ನ್ಯೂಸ್ 18 ಕನ್ನಡಕ್ಕೆ ಎಸಿಬಿ ಮೂಲಗಳು ಸ್ಫೋಟಕ ಮಾಹಿತಿಯನ್ನ ನೀಡಿದ್ದು, ಬಿಡಿಎ ಬ್ರೋಕರ್ಗಳ ಮನೆ, ಕಚೇರಿಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಬಿಡಿಎ ಭ್ರಷ್ಟರಿಗೆ ಎಸಿಬಿ ಶಾಕ್ ಅನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿದ್ದಂತಹ ಅನೇಕ ದಾಖಲೆಗಳು ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನ ಬೆಳಕಿಗೆ ತಂದಿದೆ. ಜೊತೆಗೆ ಆ ಒಂದು ಸೀಕ್ರೆಟ್ ದಾಖಲೆ ಅನೇಕರ ಬಣ್ಣವನ್ನ ಬಯಲಿಗೆ ಎಳೆದಿದೆ. ಅದರಲ್ಲಿ ಅನೇಕ ವಿಚಾರಗಳಿದೆ. ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದೆ, ಜೊತೆಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದೆ. ಆ ಎಲ್ಲ ಅಕ್ರಮಗಳ ಬೆನ್ನತ್ತಿ ತನಿಖೆಯನ್ನ ಮಾಡ್ತಾ ಇದೆ, ದಾಳಿಯನ್ನ ಮಾಡ್ತಾ ಇದೆ ಎಸಿಬಿ ಟೀಮ್. ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತಹ ಸೀಕ್ರೆಟ್ ದಾಖಲೆಗಳು ಏನೇನು ಅನ್ನೋದನ್ನ ಪತ್ತೆ ಹಚ್ಚಿದೆ. ಅದರ ಜೊತೆಗೆ ಈಗ ತನಿಖೆಯು ಕೂಡ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಎಸಿಬಿಗೆ ದೊಡ್ಡ ಕ್ಲೂ ಸಿಕ್ಕಿರುವಂತದ್ದು. ಆ ಕ್ಲೂವಿನ ಒಂದು ಜಾಲನ್ನ ಹಿಡಿದು ಆ ಒಂದು ಕ್ಲೂವಿನ ಆಧಾರದಲ್ಲೇ ಈಗ ಎಸಿಬಿ ಟೀಮ್ ರೇಡ್ ಮಾಡ್ತಾ ಇದೆ. ಅನೇಕ ದಾಖಲೆಗಳನ್ನ ಪತ್ತೆ ಹಚ್ಚುವಂತಹ ಅನೇಕ ದಾಖಲೆಗಳ ಹುಡುಕಾಟದಲ್ಲಿದೆ. ಈಗ ರೇಡ್ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಇನ್ನೂ ಅನೇಕರಿಗೆ ಸಿಂಹ ಸ್ವಪ್ನವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಅನೇಕ ಭ್ರಷ್ಟರಿಗೆ ಇನ್ನೂ ಕೂಡ ಕಾದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್ ವಾಗಟ, ಈಗಾಗಲೇ ಆ ಸೀಕ್ರೆಟ್ ದಾಖಲೆ ಏನ್ ಸಿಕ್ಕಿದೆ, ಆ ದಾಖಲೆಯಲ್ಲಿರುವಂತಹ ಅಂಶಗಳು ಏನೇನು, ಯಾರ್ಯಾರಿಗೆ ಕಾದಿದೆ ಅಂತ ಅನ್ಸುತ್ತೆ? ನವಿತಾ ಜೈನ್, ಎಸಿಬಿ ಅಧಿಕಾರಿಗಳು ಏನು ಈ ಬಿಡಿಎ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅಕ್ರಮ ಕೂಡ ಅಲ್ಲಿ ನಡೆದಿರೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಈ ಬಗ್ಗೆ ಈಗಾಗಲೇ ಬ್ರೋಕರ್ಗಳ ಮನೆ ಮೇಲೆ ಕೂಡ ರೇಡ್ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡುವಂತದ್ದು. ಯಾಕಂದ್ರೆ ಈ ಒಂದು ಪ್ರಮುಖವಾಗಿ ತನಿಖಾ ಹಂತದಲ್ಲಿ ಗೊತ್ತಾಗ್ತಿರೋದೇನೆಂದ್ರೆ ಕಳೆದ ಅಂದ್ರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿ ಒಬ್ಬರ ಒಂದು ಕಚೇರಿಯಲ್ಲಿ ಅಂದ್ರೆ ಒಂದು ಕಚೇರಿಯ ಒಳಗಡೆ ಒಂದು ಧೂಳಿಡಿದಂತಹ ಒಂದು ಸ್ಥಳದಲ್ಲಿ ಒಂದು ದಾಖಲೆ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ದಾಖಲೆಯಲ್ಲಿ ಬಿಡಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಅಂಶಗಳು ಕೂಡ ಅದರ ಮಾಹಿತಿ ಆ ದಾಖಲೆ ಎಲ್ಲಿದೆ ಅಂತ ಹೇಳಿ ಈಗ ಬಿಡಿ ಅಧಿಕಾರಿಗಳಿಗೆ ಒಂದಷ್ಟು ಕ್ಲೂ ಕೂಡ ಸಿಕ್ಕಿರುವಂತದ್ದು. ಆ ಒಂದು ಕ್ಲೂ ಆಧಾರಿತವಾಗಿ ಈಗ ಎಸಿಬಿ ಅಧಿಕಾರಿಗಳು ಅದನ್ನ ತನಿಖಾವಾಗಿ ಆಧಾರವಾಗಿ ಇಟ್ಕೊಂಡು ಅದರ ಆಧಾರಿತವಾಗಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಆ ಒಂದು ದಾಖಲೆಯಲ್ಲಿ ಸಾಕಷ್ಟು ಆ ಒಂದು ಬಿಡಿಎ ಅಂದ್ರೆ ಅಧಿಕಾರಿಗಳಿಂದ ಹಿಡಿದು ಕೇಸ್ ವರ್ಕರ್ಗಳಿಂದ ಹಿಡಿದು ಮತ್ತೆ ಸಬ್ ಬ್ರೋಕರ್ ಹೊರಗಳಿಗೂ ಕೂಡ ಏನಿ ಒಂದು ನಿಕಟ ಒಂದು ಸಂಪರ್ಕದ ಒಂದು ಜಾಲ ಏನಿದೆ, ಜೊತೆಗೆ ಏನೇನು ಈ ಒಳಗಡೆ ಆ ಲೇಔಟ್ಗಳ ಸಂಬಂಧಪಟ್ಟಂತ ಏನೆಲ್ಲ ಒಂದು ಬೆಳವಣಿಗೆಗಳ ಒಂದು ಬಿಡಿಯದಲ್ಲಿ ನಡೆದಿತ್ತು ಎಲ್ಲ ಕೂಡ ಆ ಒಂದು ದಾಖಲೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಒಂದು ದಾಖಲೆಯನ್ನೇ ಈಗ ಎಸಿಬಿ ಅಧಿಕಾರಿಗಳು ಆಧಾರವಾಗಿ ಇಟ್ಟುಕೊಂಡು ತನಿಖೆ ನಡೆಸೋಕೆ ಮುಂದಾಗಿರುವಂತದ್ದು. ಜೊತೆಗೆ ಇನ್ನೂ ಕೂಡ ಆ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂತ ಅಂದ್ರೆ ಎಸಿಬಿ ಅಧಿಕಾರಿಗಳು ಆ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಂಡು ಬಂದಂತಹ ಅಂಶಗಳನ್ನ ಆಧಾರ ಇಟ್ಟುಕೊಂಡು ಅದರಲ್ಲೂ ಕೂಡ ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಯಾರ್ಯಾರ ಜೊತೆಲಿ ಸಂಪರ್ಕಗಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಂದ್ರೆ ಎಸಿಬಿ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಬಿಡಿಎ ಏನೇ ಒಂದು ದೊಡ್ಡ ಒಂದು ತಿಮಿಂಗಲ ಏನಿದೆ, ಆ ತಿಮಿಂಗಲದಲ್ಲಿ ಸಾಕಷ್ಟು ಜನ ಅಕ್ರಮ ನಡೆದಿರುವಂತಹ ಬಗ್ಗೆ ಕೂಡ ಆ ಎಸಿಬಿ ಅಧಿಕಾರಿಗೆ ಮಾಹಿತಿ ಸಿಕ್ಕಿತ್ತು. ಜೊತೆಗೆ ಈಗಾಗಲೇ ಸರ್ಕಾರ ಅಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ 17A ಅದರಲ್ಲಿ ಪ್ರಾಸಿಕ್ಯೂಷನ್ ಕೋರಿ ಈಗಾಗಲೇ ಅಧಿಕಾರಿಯಿಂದ ಹಿಡಿದು ಕೇಸ್ ವರ್ಕರ್ಗಳಿಂದ ವರೆಗೂ ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಈಗ ಒಂದು ಲೆಟರ್ ಅರ್ಜಿಗಳನ್ನ ಹಾಕಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಈಗ ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಆದ್ರೆ ಕೇಸ್ ಮಟ್ಟದ ಅಧಿಕಾರಿಗಳಿಗೂ ಕೂಡ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಕೋರಿದ್ದಾರೆ. ಆದ್ರೆ ಇನ್ನೂ ಕೂಡ ಅದು ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಅದರ ಅಂದ್ರೆ ಜೆಸಿಬಿಗೆ ಸಿಕ್ಕಿರುವಂತಹ ಪ್ರಮುಖವಾದಂತಹ ಕ್ಲೂ ಆ ಒಂದು ದಾಖಲೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದೇ ದಾಖಲೆ ಆಧಾರಿತವಾಗಿ ಬಹಳ ಪ್ರಮುಖವಾಗಿ ಇಟ್ಕೊಂಡು ಅದರಲ್ಲಿದ್ದಂತಹ ಅಂಶಗಳನ್ನ ಒಂದು ಪ್ಲಾನ್ ಮಾಡಿಕೊಂಡು ಎಸಿಬಿ ಅಧಿಕಾರಿಗಳು ಈ ರೀತಿ ತನಿಖಾ ದೃಷ್ಟಿಯಿಂದ ಎಲ್ಲ ಕೂಡ ಮುಂದೊಂದು ಸ್ಟೆಪ್ ಬೈ ಸ್ಟೆಪ್ ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ 2 ದಿನಗಳ ಹಿಂದೆ ಕೂಡ ಬ್ರೋಕರ್ಗಳ ಮನೆ ಮೇಲೆ 9 ಮಂದಿ ಬ್ರೋಕರ್ಗಳ ಮನೆ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲೂ ಕೂಡ ಬಿಡಿಎದಲ್ಲಿ ಇರಬೇಕಾದಂತಹ ದಾಖಲೆಗಳು ಅವರ ಮನೆಯಲ್ಲಿ ಸಿಕ್ಕಿರುವುದು ಸುಮಾರು 156 ದಾಖಲೆಗಳು ಸಿಕ್ಕಿದೆ. ಒಬ್ಬೊಬ್ಬರ ಮನೆಯಲ್ಲಿ 20ಕ್ಕೂ ಹೆಚ್ಚು ಬಿಡಿಎ ಡಾಕ್ಯುಮೆಂಟ್ಸ್ ಅದೆಲ್ಲ ಕೂಡ ಈ ಲೇಔಟ್ಗಳು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಎಸಿಬಿ ಅಧಿಕಾರಿಗಳು ಇದನ್ನು ಪ್ರಮುಖವಾಗಿ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್.
ಹಿಜಾಬ್ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಏನಿದೆ ತಪ್ಪು ಅದರಲ್ಲಿ? ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಜೈನ ಮಕ್ಕಳು ಈ ರೀತಿಯಾಗಿ ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಜನ ಬುದ್ಧಿವಂತರಿದ್ದಾರೆ, ಬಿಜೆಪಿಯ ತಂತ್ರ ಅವರಿಗೆ ಅರ್ಥ ಆಗಿದೆ, ಇದರಿಂದ ಮತ ಕ್ರೋಢೀಕರಣ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಅವರದ್ದು. ಆದ್ರೆ ಅವರ ಲೆಕ್ಕಾಚಾರ ಉಲ್ಟಾ ಆಗತ್ತೆ ಅನ್ನುವಂತಹದನ್ನ ಕೂಡ ಹೇಳಿದ್ದಾರೆ. ಮೈಸೂರಿನ ಸಿದ್ದರಾಮನ ಹುಂಡಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಒಂದು ಹಿಜಾಬ್ ವಿವಾದ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗೋದಕ್ಕೆ ಕಾರಣವೇ ಬಿಜೆಪಿ. ಸಣ್ಣ ಮಟ್ಟದಲ್ಲಿ ಇದ್ದಂತಹ ಈ ಒಂದು ವಿವಾದವನ್ನ ಅಲ್ಲೇ ಬಗೆಹರಿಸಬಹುದಾಗಿತ್ತು, ಆದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ದೊಡ್ಡ ವಿವಾದ ಆಗುವ ಹಾಗೆ ಬಿಜೆಪಿ ಮಾಡಿದೆ. ಇದು ಚುನಾವಣಾ ಗಿಮಿಕ್, ಅದರ ಜೊತೆಗೆ ರಾಜಕೀಯ ಲೆಕ್ಕಾಚಾರಗಳು ಇದರ ಹಿಂದೆ ಅಡಗಿದೆ, ಮತವನ್ನ ಕ್ರೋಢೀಕರಣ ಮಾಡುವಂತಹ ತಂತ್ರ ಇದರಲ್ಲಿ ಅಡಗಿದೆ. ಆದ್ರೆ ಜನ ಇದಕ್ಕೆಲ್ಲ ಒಪ್ಪೋದಿಲ್ಲ, ಜನ ಬುದ್ಧಿವಂತರಿದ್ದಾರೆ, ಅವರಿಗೆ ಬಿಜೆಪಿಯ ತಂತ್ರವು ಎಲ್ಲವೂ ಕೂಡ ಅರ್ಥ ಆಗಿದೆ. ಹಾಗಾಗಿ ಇದೆಲ್ಲವೂ ಲೆಕ್ಕಾಚಾರಗಳು ಉಲ್ಟಾ ಆಗತ್ತೆ ಅನ್ನುವಂತಹ ಮಾತನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜೊತೆಗೆ ಇಷ್ಟು ವಿಚಾರಗಳನ್ನ ನಾವು ಗಮನಿಸಿದ್ರೆ ಕೇವಲ ಈ ತರ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಏನಾಗ್ತಿತ್ತು? ಎಲ್ಲಾ ಧರ್ಮದಲ್ಲೂ ಈ ತರ ಶಾಲೆಯನ್ನ ಹಾಕ್ತಾರೆ, ಶಾಲ್ಗಳನ್ನ ಹಾಕ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ರಘುಪತಿ ಭಟ್ ಅವರೇ, ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಈ ತರದ ಒಂದು ದೊಡ್ಡ ಮಟ್ಟದ ಗಲಾಟೆ ಆಗೋದಕ್ಕೆ ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ಅವರೇ ಕಾರಣ, ಇದು ಅವರ ಚುನಾವಣಾ ಅಜೆಂಡಾ, ಮತವನ್ನ ಕ್ರೋಢೀಕರಣ ಮಾಡುವಂತಹ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ನೋಡಿ, ಇದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡುವಾಗ ಕೊಟ್ಟಿದ್ದೇನೆ. ನಡೆದಂತ ಘಟನೆಗಳೇನು ಇದೆಲ್ಲವನ್ನ ಕೊಟ್ಟಿದ್ದೇನೆ. ನಾನೇನು ಅಲ್ಲಿ ಸದನದಲ್ಲಿ ಮಾತಾಡುವಾಗ ಕಾಂಗ್ರೆಸ್ ಕಾರಣ ಅಂತಲೂ ಹೇಳಿಲ್ಲ. ಈಗ ಸಿದ್ದರಾಮಯ್ಯನವರು ಅವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅಂದ್ರೆ ರಾಜಕೀಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬಿಟ್ರೆ ವಾಸ್ತವಾಂಶ ಅಲ್ಲ. ಈಗ ಬಿಜೆಪಿ ಕಾರಣ ಅಂತ ಆಗ್ತಿದ್ರೆ ಹಿಜಾಬ್ ಹಾಕ್ಸಿದ್ ನಾವಲ್ಲಲ್ಲ, ಹಿಜಾಬ್ ಅನ್ನ ತೆಗ್ಸಿದ್ದು ಇದ್ದಲ್ಲಿಗೆ ಹಾಕ್ಸಿದ್ದು ಅವರಲ್ವಾ? ಅವರು ಅಂದ್ರೆ ಕಾಂಗ್ರೆಸ್ ನಾನೀಗ ಹೇಳಲ್ಲ, ಆದ್ರೆ ನಾವೇನು 6 ವಿದ್ಯಾರ್ಥಿನಿಯರ ಹತ್ರ ನೀವು ಹಾಕಿ ಅಂತ ಹೇಳಿದವರಲ್ಲ. ನಾವು ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಅವಶ್ಯಕತೆ ಏನಿತ್ತು? ಅಲ್ಲೇ ಬಗೆಹರಿಸಬಹುದಾಗಿತ್ತು. ಬೇರೆ ಬೇರೆ ಧರ್ಮದವರು ಹಾಕ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವರು. ಎಳೆ ಎಳೆಯಾಗಿ ವಿತ್ ಡಾಕ್ಯುಮೆಂಟ್ಸ್ ನೋಡಿ. ಇಲ್ಲಿ ಏನು ಅಂತ ಹೇಳಿದ್ರೆ 22 ವರ್ಷದಿಂದ ಇಲ್ಲಿದ್ದಂತ ಒಂದು ಸಿಸ್ಟಮ್ ಅನ್ನ ಒಂದು ಕಾಲೇಜಲ್ಲಿ ಶಿಸ್ತುಬದ್ಧವಾಗಿದ್ದದಕ್ಕೆ ಕೇವಲ 6 ಮಕ್ಕಳ ಬೇಡಿಕೆಗೆ ಮಾಡಿದ್ರೆ 100 ಮಕ್ಕಳು ಅದನ್ನು ಹೋಗ್ತಾ ಹೋಗುವಾಗ ಆ ಒಂದು ಶಿಸ್ತಿನ ಕಾರಣಕ್ಕೋಸ್ಕರ ಮಾಡಿದಂತದ್ದು. 6 ಮಕ್ಕಳು 1.5 ವರ್ಷ ತೆಗೆದಿಟ್ಟು ಬಂದಿದ್ದಾರೆ, ಇದೇನು ದೊಡ್ಡ ವಿಷಯ ಅಲ್ಲ. ನಾವು ಇನ್ಕ್ಲೂಡಿಂಗ್ ಉಡುಪಿಯ ಮುಸ್ಲಿಂ ಒಕ್ಕೂಟದಿಂದ ಹಿಡಿದು ಎಲ್ಲರೂ ಪ್ರಯತ್ನ ಮಾಡಿದೆ. ಅವರ ಹತ್ರ ಪರ್ಸನಲ್ ಹೋಗಿ ಮುಸ್ಲಿಂ ಮುಖಂಡರುಗಳು ಎಲ್ಲರೂ ಪ್ರಯತ್ನ ಮಾಡಿದೆ. 2-3 ಮೀಟಿಂಗ್ ಆಗಿದೆ. ಆದ್ರೆ ಹೊರಗಿನ ಶಕ್ತಿಗಳು ಅವರನ್ನ ಇದು ಮಾಡಿ ಇದಾಯ್ತು. ನೋಡಿ, ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆನಂತರ ಏನಾಯ್ತು ಅಂದ್ರೆ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಇವರಿಗೆ ಮುಸ್ಲಿಂ ಮತದ ಮೇಲೆ ಕಣ್ಣು ಹೋಯ್ತು. ಇನ್ನು SDPI ಅವರ ಮತವನ್ನು ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಇಲ್ಲಿ ಅಂತ ಮತ್ತೆ ಮಾಡಿತು. CFI ಅವರ ನಾವ ಅಂತ ಆಮೇಲೆ ಅವರು ಮಾಡಿದ್ರು. ಸುರಿದ ಹಂತದಲ್ಲಿ ಕಾಂಗ್ರೆಸ್ ಇದನ್ನ ಅಲ್ಲಿ ಮುಚ್ಚಬೇಕು ಅಂತ ಪ್ರಯತ್ನ ಮಾಡಿದೆ. ಆಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು SDPI ಮತ್ತು ಕಾಂಗ್ರೆಸ್ ಮಧ್ಯ ಮತ ಬ್ಯಾಂಕ್ ಅನ್ನ ಇದು ಮಾಡ್ಲಿಕ್ಕೆ. ನಮ್ಮ ನಿಲುವು ಬಹಳ ಸ್ಪಷ್ಟ ಇತ್ತು. ಓನ್ಲಿ ಯೂನಿಫಾರ್ಮ್ ಹೇಳಿದ, ನಾವೆಲ್ಲಿಯೂ ಹಿಜಾಬ್ ಟೋಟಲ್ ಬ್ಯಾನ್ ಅದಿದೆ ಇಲ್ಲ, ಯೂನಿಫಾರ್ಮ್ ಅನ್ನ ಪಾಲಿಸಬೇಕು. ಕ್ಲಾಸ್ ರೂಮ್ ಒಳಗೆ ಹಿಜಾಬ್ ತೆಗೆದಿತ್ತು ಕೂತ್ಕೊಳ್ಬೇಕು, ಹೊರಾಣದಲ್ಲಿ ಬನ್ನಿ ಅಂತ ಹೇಳಿದಂತದ್ದು. ಬಿಜೆಪಿಯ ಸ್ಟ್ಯಾಂಡ್ ಬಹಳ ಕರೆಕ್ಟ್ ಆಗಿತ್ತು. ಕಾಂಗ್ರೆಸ್ ಮಾತ್ರ ಗೊಂದಲದ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟು ಅವರಿಗೆ ಕನ್ಫ್ಯೂಷನ್ ಮಾಡಿ ಬೇಡದಿದ್ದೆಲ್ಲ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟು ಆಮೇಲೆ ಕನ್ಫ್ಯೂಷನ್ ಆಯ್ತು. ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ ಇದನ್ನ ಪ್ರಾರಂಭ ಮಾಡ್ಬೇಕು ಅಂತಿರ್ಲಿಲ್ಲ, CFI ಮಾಡಿತು. CFI ನಿರಂತರವಾಗಿ ಮಾಡಿತು. ಆನಂತರ ಮುಸ್ಲಿಂ ಮತ ಬ್ಯಾಂಕ್ನ ಕಡೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಅದನ್ನ ದೊಡ್ಡದು ಮಾಡಿದ್ರು. ಈಗ ಅವರು ಹೇಳ್ತಾ ಇರೋದು ಅದೇ, ಅಂದ್ರೆ ತಂತ್ರ ಏನಿದೆಯಲ್ಲ ಬಿಜೆಪಿಯದು, ಎಲ್ಲರನ್ನ ಈ ಒಂದು ವೋಟ್ ಅನ್ನ ಕ್ರೋಢೀಕರಣ ಮಾಡುವಂತದ್ದು ಉಲ್ಟಾ ಆಗತ್ತೆ. ಈ ರೀತಿಯ ಲೆಕ್ಕಾಚಾರಗಳು ಯಾವುದೇ ರೀತಿಯಲ್ಲಿ ವರ್ಕೌಟ್ ಆಗೋದಿಲ್ಲ. ಜನರಿಗೆ ಇವರ ತಂತ್ರ ಗೊತ್ತಾಗಿದೆ. ಅವ್ರಿಗೆ ಏನ್ ಗೊತ್ತಾಗಿದೆ ಈಗ ಕಾಂಗ್ರೆಸ್ಗೆ ಅಂದ್ರೆ
ಈಗ ಹಿಂದೂಗಳು ಇವರ ಒಂದು ನಡವಳಿಕೆಯಿಂದ, ಕಾಂಗ್ರೆಸ್ ನಡವಳಿಕೆಯಿಂದ ಟೋಟಲ್ ಎಗೇನ್ಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಅವರಿಗೆ. ಅದಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದು ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ. ನೋಡಿ, ನಾವಂತೂ ಯಾವುದೋ ಹಿಂದೂ ಮತವನ್ನ ಕ್ರೋಢೀಕರಿಸಬೇಕು ಅಂತ ಈ ಇಶ್ಯೂ ಅನ್ನ ತಗೊಂಡವರಲ್ಲ. ನಾವು ಯೂನಿಫಾರ್ಮ್ ಅನ್ನ ಹಿಡ್ಕೊಂಡು ಮಾಡಿದಂತೂ ನಾವು ಯೂನಿಫಾರ್ಮ್ ಹಾಕೋದಕ್ಕೆ ಮಕ್ಕಳು ಒಪ್ಕೊಂಡಿದ್ದಾರೆ. ತಲೆ ಮೇಲೆ ಒಂದು ಶಾಲ್ ಹಾಕೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಿದ್ದಾರೆ. ಎಲ್ಲಿ ಆಗ್ತದೆ ಆಗ ಯೂನಿಫಾರ್ಮ್ ಎಲ್ಲಿ ಆಗ್ತದೆ? ಒಬ್ರು ತಲೆಯಲ್ಲಿ ಹಾಕ್ತಾರೆ, ಒಬ್ರು ಸೊಂಟಕ್ಕೆ ಸುತ್ತೇನೆ ಅಂತ ಹೇಳ್ತಾರೆ. ಅದು ಹಾಕಲ್ಲಮ್ಮ, ಅದು ಯೂನಿಫಾರ್ಮ್ ಆಗಲ್ಲ. ಯೂನಿಫಾರ್ಮ್ ಇಸ್ ಯೂನಿಫಾರ್ಮ್. ಮತ್ತೆ ನಾವು ಹೇಳಿದಂತದ್ದು ನಮ್ಮ ಕಾಲೇಜಲ್ಲಿ ಹಿಂದೆಯಿಂದ ಇರ್ಲಿಲ್ಲ, ಅದೇ ರೀತಿ ಮಾಡಿ ಅಂತ ಹೇಳುವಂತದ್ದು. ಎಸ್, ಈಗ ಅವರು ಹೇಳುವ ಹಾಗೆ ಒಂದು ರೀತಿಯಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಎಲ್ಲಾ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದ್ರೆ ಅವರು ಹಿಂದೂಗಳ ವಿಚಾರವನ್ನೇ ಎತ್ತಿದ್ದಾರೆ ಅಲ್ಲಿ. ಅಂದ್ರೆ ಸ್ವಾಮೀಜಿಗಳು ಕೂಡ ಹಾಕ್ತಾರೆ, ಜೈನರು ಹಾಕ್ತಾರೆ, ಅಲ್ಲಿ ಹಿಂದೂಗಳು ಹಾಕ್ತಾರೆ. ಎಲ್ಲಿ ಹಾಕೋದು? ಕ್ಲಾಸ್ ರೂಮ್ ಮಾತ್ರ ಹೇಳೋದಲ್ಲ ನಾವು, ಪಬ್ಲಿಕ್ ಅಲ್ಲಿ ಹಾಕ್ಬೇಡಿ ಅಂತ ಹೇಳಲೇ ಇಲ್ಲಲ್ಲ. ಕ್ಲಾಸ್ ರೂಮ್ ನಲ್ಲಿ ಮಾತ್ರ ಹೇಳುದನ್ನ ನಾವು. ಕ್ಲಾಸ್ ರೂಮ್ ಅಲ್ಲಿ ಇದನ್ನ ಮಾಡಿ ಅಂತ ಮಾಡಿ ಹಿಂದಿಂದ ಮಾಡ್ತಾ ಇದ್ರಲ್ಲ. ಈಗ ನಮ್ಮ ಕಾಲೇಜಿನ ಎಲ್ಲಾ ಕಾಲೇಜಲ್ಲಿ ತೆಗಿತಾ ಇದ್ರಿ, 6 ಮಕ್ಕಳು ಮಾತ್ರ ಪ್ರಾಬ್ಲಮ್ ಇಶ್ಯೂ ಮಾಡಿದಲ್ಲ. ಈಗ ನಾವೇನ್ ಹಿಜಾಬ್ ಅನ್ನು ಟೋಟಲ್ ಹಿಜಾಬ್ ಎಲ್ಲಿಯೂ ಹಾಕಬಾರ್ದು ಅಂತ ಹೇಳಿದ್ರೆ ಒಂದ್ ಲೆಕ್ಕ ಬೇರೆ. ನಾವು ಹೇಳಿದಂತದ್ದು ಕೇವಲ ಕ್ಲಾಸ್ ರೂಮ್ ಅಲ್ಲಿ ಒಂದು ಶಿಸ್ತು ಬೇಕು ಅಂತ ಹೇಳುವಂತ. ಈಗ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅಂತ ಅನ್ಸುತ್ತೆ ರಘುಪತಿ ಭಟ್ ಅವರು ಇದರಲ್ಲಿ? ಯಾಕಂದ್ರೆ ಕಾಂಗ್ರೆಸ್ ಅವರು ಈಗ ಹೇಳಿದ್ದಾರೆ, ಆಚೆಯಿಂದ ಮುಸಲ್ಮಾನರದ್ದು ಓಲೈಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಈಚೆ ಹಿಂದೂಗಳಂತೂ ಇವ್ರನ್ನ ಕೈ ಬಿಟ್ಟಿದ್ದಾರೆ ಟೋಟಲ್. ಈಗ ಅದಕ್ಕೆ ಒಂದು ಹತಾಶರಾಗಿ ಯಾವ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಅಷ್ಟೇ. ನಾವು ಇದರಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಬಹಳ ಸ್ಪಷ್ಟ ಇದೆ. ನಾವು ಕೇವಲ ಕಾಲೇಜಿನಲ್ಲಿ ಶಿಸ್ತು ಮತ್ತು ಯೂನಿಫಾರ್ಮ್ ನ ಬಗ್ಗೆ ಮಾತ್ರ ಮಾಡೋದು. ಎಸ್, ಥ್ಯಾಂಕ್ ಯು ರಘುಪತಿ ಭಟ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹಿಜಾಬ್ ವಿವಾದ ಆಗೋದಕ್ಕೆ ಬಿಜೆಪಿಯೇ ಕಾರಣ. ತಲೆ ಮೇಲೆ ಬಟ್ಟೆ ಹಾಕಿದ್ರೆ ಅದರಲ್ಲಿ ಏನ್ ತಪ್ಪಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರನ್ನ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಹಿಂದೂ ಹೆಣ್ಣು ಮಕ್ಕಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ವಕ್ತಾರರಾಗಿರುವಂತಹ ಗೋ ಮಧುಸೂದನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ಗೋ ಮಧುಸೂದನ್ ಅವರೇ, ಈಗ ಸಿದ್ದರಾಮಯ್ಯ ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ಏನ್ ತಪ್ಪಿದೆ ತಲೆ ಮೇಲೆ ಬಟ್ಟೆ ಹಾಕೋದ್ರಲ್ಲಿ? ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಮಾಡಿದ್ರು? ಇದು ಬಿಜೆಪಿಯ ಲೆಕ್ಕಾಚಾರ, ಅವೆಲ್ಲ ಉಲ್ಟಾ ಆಗತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಮೇಡಮ್, ಇದನ್ನ ಬಿಜೆಪಿಯವರು ಇದನ್ನ ವಿವಾದ ಮಾಡಿಲ್ಲ. ಇದನ್ನ ವಿವಾದ ಮಾಡಿದ್ದು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಇದು SDPI PFI ನ ಒಂದು ಅಂಗಸಂಸ್ಥೆ. ಇದರ ಹಿಂದೆ ಇರುವಂತಹ ಉದ್ದೇಶ ಏನಂತಂದ್ರೆ, ಟ್ರಿಪಲ್ ತಲಾಕ್ ಬಂದ ನಂತರದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ನಿರ್ಮಾಣ ಆಗ್ತಾ ಇದೆ. ನಾಳೆ ಅವರು ಈಗಾಗಲೇ ಕೇಳಕ್ ಶುರು ಮಾಡಿದ್ದಾರೆ, ಈ ಬಹುಪತ್ನಿತ್ವ ಏನಿದೆ ಇದು ಬೇಡ, ನಮಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತೆಗೆದುಕೊಂಬನ್ನಿ, ಹೆಣ್ಣು ಮಕ್ಕಳಿಗೆ ಜೀವನಕ್ಕೆ ಒಂದು ಗ್ಯಾರಂಟಿ ತಂದ್ಕೊಡಿ ಅಂತ ಅನ್ನುವಂತಹ ಒಂದು ಡಿಮ್ಯಾಂಡು ಮುಸ್ಲಿಂ ಹೆಣ್ಣು ಮಕ್ಕಳುಗಳು ಜಾಸ್ತಿ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಏನಿದೆ, ಹೆಣ್ಣು ಮಕ್ಕಳು ಓದ್ರೆ, ಕಾಲೇಜ್ ಹೋದ್ರೆ ಅವರು ಈ ತರದೆಲ್ಲ ಡಿಮ್ಯಾಂಡ್ಗಳನ್ನ ಕೇಳ್ತಾರೆ. ಅದೇ ಹೋಗದೆ ಇರುವಂತಹ ಸ್ಥಿತಿ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಹಿಜಾಬ್ ಅಂತ ವಿಷಯಗಳನ್ನ ಅವ್ರ ತಲೆ ಮೇಲೆ ಇಟ್ಟು ಅವರು ಒಟ್ನಲ್ಲಿ ಕಾಲೇಜ್ ಹೋಗೋದು ಬೇಡ, ಅವ್ರು ಒಟ್ನಲ್ಲಿ ಶಿಕ್ಷಣ ಪಡೆಯೋದು ಬೇಡ ಅಂತ ಅನ್ನುವಂಥದ್ದು ಈ PFI CFI SDPI ಇವರ ಹುನ್ನಾರ ಇರುವಂಥದ್ದು. ಈಗ ಚಿಕ್ಕ ವಿಚಾರ ಕಾಂಗ್ರೆಸ್ ಅವ್ರ ಹಣೆ ಬರ ಏನಾಗಿದೆ ಅಂತ, ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅವ್ರ ಹಣೆ ಬರ ಈ ರೀತಿಯಂತಹ ವಿವಾದ ಆಗುವ ಹಾಗೆ ಮಾಡಬೇಕಾಗಿದ್ದು ರಾಜಕಾರಣವನ್ನ ಅಥವಾ ಇದರಲ್ಲಿ ರಾಜಕೀಯವನ್ನ ತಂದು ಎಲ್ಲರ ಮತವನ್ನ ಕ್ರೋಢೀಕರಣ ಮಾಡುವಂತಹ ಕೆಲಸ ಇದರಲ್ಲಿ ಬಿಜೆಪಿ ಮಾಡಿದ್ದು ಜನರಿಗೆ ಅರ್ಥ ಆಗಿದೆ ಇವರ ಬುದ್ಧಿ ಅಂತ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದು ಬಿಜೆಪಿ ಮಾಡಿದ್ದಲ್ಲ. ಇದರ ಪರವಾಗಿ ಕಾಂಗ್ರೆಸ್ನವರು ನಿಂತ್ಕೊಂಡ್ರು. ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವ್ರಿಗೆ ಮುಸಲ್ಮಾನರ ಓಟು ಕೈ ತಪ್ಪಿ ಹೋಗ್ಬಿಡುತ್ತೆ ಅಂತನ್ನುವಂತ ಹೆದರಿಕೆ ಪ್ರಾರಂಭ ಆಗಿದೆ. ಅವ್ರಿಗೆ SDPI ಒಂದು ದೊಡ್ಡ ಸವಾಲಾಗಿ ಹೋಗ್ಬಿಟ್ಟಿದೆ. SDPI ಇದ್ರ ಪರವಾಗಿದೆ, ನಾವು ಇದನ್ನ ನ್ಯೂಟ್ರಲ್ ಆಗಿ ಹೋಗ್ಬಿಟ್ರೆ ನಾಳೆ ಮುಸಲ್ಮಾನರ ಓಟು SDPI ಹೊಟ್ಟೋಗ್ಬಿಡುತ್ತೆ, ನಮಗ್ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವರು ಅನಿವಾರ್ಯವಾಗಿ ಅವ್ರನ್ನ ಸಪೋರ್ಟ್ ಮಾಡಬೇಕಾದಂತ ಹಣೆ ಬರಹ ಇವ್ರಿಗೆ ಬಂದಿದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಇಲ್ಲಿ ಇವಾಗ ಚಾಮುಂಡೇಶ್ವರಲ್ಲಿ ನಿಂತ್ಕೊಳ್ಳಲ್ಲ, ವರುಣಾದಲ್ಲಿ ಮಗನ್ ನಿಲ್ಲಿಸ್ಬೇಕಾಗಿದೆ.
ಬಾದಾಮಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ಅವರಿಗೆ ಉಳಿದಿರುವಂತದ್ದು ಯಾವುದು? ಚಾಮರಾಜಪೇಟೆ. ಚಾಮರಾಜಪೇಟೆನಲ್ಲಿ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಅವ್ರಿಗೆ ಅಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತ ಕ್ಷೇತ್ರ. ಅದಕ್ಕೋಸ್ಕರ ಇವರು ದಿನ ಬೆಳಗಾದ್ರೆ ಮುಸಲ್ಮಾನರ ಪರವಾಗಿ ಮಾತನಾಡಬೇಕಾದಂತ ಅವಶ್ಯಕತೆ ಇದೆ. ಅದು ಎಸ್ ಥ್ಯಾಂಕ್ ಯು ಗೋ ಮಸೂದನ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.